ಇನ್ನೂ ನಿಂತಿಲ್ಲ ಆಪರೇಷನ್ ಸಿಂಧೂರ. ನಿರಂತರವಾಗಿ ನಡೆಯುತ್ತಲೇ ಇದೆ ಆಪರೇಷನ್ ಸಿಂಧೂರ 3.0. ಇನ್ನು ಚಾಲ್ತಿಯಲ್ಲಿದೆ ಆಪರೇಷನ್ ಸಿಂಧೂರ 3.0. ಇನ್ನೂ ನಡೀತಾನೆ ಇದೆ ಕಂಟಿನ್ಯೂಯಸ್ಲಿ. ಇದು ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ನಿರಂತರವಾಗಿ ನಡೆಯುತ್ತೆ ಈ ಒಂದು ಆಪರೇಷನ್ ಸಿಂಧೂರ್. ಕಾರ್ಯಾಚರಣೆ ಭರದಿಂದ ಸಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ಅಂದ್ರೆ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡ್ತಾ ಇದೆ. ಈ ಸಂದರ್ಭದಲ್ಲೂ ಕೂಡ ಇದು ಇಲ್ಲಿಗೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಕಡೆ ಪಾಕಿಸ್ತಾನ ನರಿ ಬುದ್ಧಿ ಪಾಕಿಸ್ತಾನ ಅಟ್ಯಾಕ್ ಮಾಡಿಸುತ್ತೆ, ಮತ್ತೊಂದು ಕಡೆ ಶಾಂತಿ ಬೇಕು, ನಾವು ಶಾಂತಿ ಪ್ರಿಯರು, ಶಾಂತಿ ಬಯಸ್ತೀವಿ, ನಮಗೆ ಯುದ್ಧ ಬೇಡ, ಆತಂಕ ಬೇಡ ಅಂತ ಹೇಳಿ ನಾಟಕ ಕೂಡ ಮಾಡುತ್ತೆ. ಆದರೆ ಮತ್ತೊಂದು ಕಡೆ ಗಡಿ ಪ್ರದೇಶಗಳಲ್ಲಿ ಸೈನಿಕರಿಂದ ಗುಂಡಿನ ಕಾರ್ಯಾಚರಣೆಯನ್ನು ಕೂಡ ನಡೆಸುತ್ತೆ. ಗುಂಡಿನ ದಾಳಿಯೂ ಕೂಡ ನಿಂತಿಲ್ಲ. ಈ ನಾಟಕ ಬಂದಾಗುವವರೆಗೂ ಕೂಡ ಭಾರತ ಬಿಡಲ್ಲ ಅಂತ ಕಾಣಿಸ್ತಾ ಇದೆ. ಆಪರೇಷನ್ ಸಿಂಧೂರ 3.0 ಇನ್ನೂ ಕೂಡ ನಡೀತಾನೆ ಇದೆ. ಅದು ಮುಗಿಯೋ ಲಕ್ಷಣಗಳಂತೂ ಇಲ್ಲ. ಭಾರತೀಯ ರಕ್ಷಣಾ ಇಲಾಖೆ ಯಾವ ರೀತಿಯಾದಂತಹ ತೀರ್ಮಾನವನ್ನ ಮಾಡುತ್ತೆ ಹಾಗಾದ್ರೆ? ನಾಳೆ ಬೆಳಗ್ಗೆ 10 ಗಂಟೆಗೆ ವಿದೇಶಾಂಗ ಇಲಾಖೆಯಿಂದ ಸುದ್ದಿಗೋಷ್ಠಿ ಕೂಡ ಇದೆ. ಅದಕ್ಕಿಂತ ಮುಂಚೆ ಇವತ್ತು ಇಡೀ ರಾತ್ರಿ ಪಾಕಿಸ್ತಾನವೇ ಇಲ್ಲದಂಗೆ ಮಾಡಿಬಿಡುತ್ತಾ ಹಾಗಾದ್ರೆ ಭಾರತೀಯ ಸೇನೆ? ಇತಿಹಾಸದಲ್ಲಿ ಬೇರೆ ಬೇರೆ ಯುದ್ಧಗಳಾಗಿಬಿಟ್ಟಿದ್ದಾವೆ, ಘೋಷಣೆ ಆಗಿಲ್ಲ ಅಷ್ಟೇ. ಇದು ಯುದ್ಧ ಅಂತ ಹೇಳಿ ಈಗ ಘೋಷಣೆ ಆಗಿಲ್ಲ, ಆದರೆ ಅಘೋಷಿತ ಯುದ್ಧ ಚಾಲ್ತಿಯಲ್ಲಿದೆ, ನಡೀತಾ ಇದೆ. ಈಗ ಅಘೋಷಿತ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ರು. ಆದರೆ ಈಗ ಅಸಲಿಗೆ ಯುದ್ಧ ನಡೀತಾ ಇದೆ, ಆದರೆ ಘೋಷಣೆ ಮಾಡಿಕೊಂಡಿಲ್ಲ ಅಷ್ಟೇ. ಎರಡು ರಾಷ್ಟ್ರಗಳು ಯುದ್ಧ ನಡೀತಾ ಇದೆ ಅಂತ ಹೇಳಿ. ಪಾಕಿಸ್ತಾನ ಅಂತೂ ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾನೇ ಕ್ರಿಯೇಟ್ ಮಾಡ್ತಾ ಇದೆ. ನಮ್ಮದು ಯುದ್ಧ ವಿಮಾನ ಕಳೆದೋಯ್ತು, ಡ್ರೋನ್ ಕಳೆದೋಯ್ತು, ಇನ್ನೇನೋ ಕಳೆದೋಯ್ತು, ಮತ್ತೇನೋ ಕಳೆದೋಯ್ತು ಅಂತ ಹೇಳಿ ಭಾರತದ ಮೇಲೆ ಆರೋಪ ಮಾಡ್ತಾ ಇರೋದು.